ಮಾತಾಡೋದಕ್ಕೆ ಎಲ್ಲಕ್ಕಿಂತ ನಮ್ಮ ಸುಭಾಷ್ ಅಣ್ಣನ್ ಬಹಳ ನನಗ್ ಖುಷಿ ಆಗ್ತದೆ. ಯಾಕಂತಂದ್ರೆ ಲೈವ್ ಟಿವಿ ಇದ್ದಂಗ ಅವ್ರು. ಈ ಟಿವಿ ಹಂಗ್ ಲೈವ್ ಇರ್ತದಲ್ಲ, ಆ ರೀತಿಯಲ್ಲಿ ಎಲ್ಲೋರ್ದು ಫೋಟೋ ಕ್ಯಾಮ್ರಾ ನಗ್ಸೋದು ಮಾತಾಡ್ಸೋದು ಯಾರಾದ್ರೂ ಇದ್ರೆ ನಮ್ ಸುಭಾಷ್ ಅನ್ನೋರು ಅದಾರ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ದು ಒಂದ್ ಎಲ್ಲೇ ಕಾರ್ಯಕ್ರಮ ಇರ್ಲಿ ಅವ್ರು ಫುಲ್ ಆಕ್ಟಿವ್ ಆಗಿರ್ತಾರ. ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ, ನನಗ್ ಮಾತಾಡಕ್ಕೆ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಮಾತಾಡೋವಾಗ ಏನೇ ತಪ್ಪಾಗಿತ್ತಂದ್ರು ದಯವಿಟ್ಟು ನಿಮ್ ಮಗಳು, ನಿಮ್ ಅಕ್ಕ, ನಿಮ್ ತಂಗಿ ಅಂತ ತಿಳ್ಕೊಂಡಿ ನನಗ್ ಕ್ಷಮೆ ಮಾಡ್ರಿ. 2 ಮಾತು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಜೈ ಸೇವಾಲಾಲ್. ಮೆರವಣಿಗೆ ಮೂಲಕ ತಾವು ಎಲ್ಲರೂ ಕಾರ್ಯಕ್ರಮವನ್ನು ಮಾಡಿದ್ರಿ. ಈಗ 5 ಗಂಟೆ ಆಗ್ತಾ ಇದೆ. ಒಬ್ರಾಗನ ಒಬ್ರಿಗೆ ಏನ್ ಮಾತಾಡ್ಲಿಕ್ಕೆ ಕೊಡ್ಲಿಕ್ಕತ್ತಾರ, ಸುಮ್ ಕಾರ್ಯಕ್ರಮ ಮುಗಿಸ್ರೆ ಹೋಗ್ಬಿಡ್ತೀವಂತ ತಾವು ಎಲ್ಲರೂ ಇದ್ರಿ. ಆದ್ರೆ ಕಾರ್ಯಕ್ರಮ ಬಂದ್ಮೇಲೆ ಮಾತಾಡ್ಬೇಕಂದಾಗ 2 ಮಾತು ಮಾತಾಡ್ಬೇಕಾಗ್ತದ. ಸೊ ನಾನೇನ್ ಜಾಸ್ತಿ ಟೈಮ್ ತಗೋಲ್ಲ, ಯಾಕಂದ್ರೆ ಬಹಳಷ್ಟು ದೊಡ್ಡವರು ಸ್ಟೇಜ್ ಮ್ಯಾಗೆ ಮಾತಾಡಿದಾರ. ಸೊ ಮಾತಾಡಕ್ ಹೇಳಿದ್ಮೇಲೆ ಅವರಿಗೆ ಗೌರವ ಕೊಡೋಂತ ಒಂದು ಸಲುವಾಗಿ 2 ಮಾತು ಮಾತಾಡ್ತೀನಿ. ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಗುರುಗಳವರ ಪವಿತ್ರವಾದ ಪಾದಗಳಿಗೆ ನನ್ನ ಕೋಟಿ ನಮಸ್ಕಾರಗಳು. ಹಾಗೆ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯಮಾನ್ಯರಿಗೆ ಅವರ ಪಾದಗಳಿಗೆ ಕೂಡ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಇಲ್ಲಿ ಉಪಸ್ಥಿತಿದ್ದಂತ ಎಲ್ಲ ಯಾಡಿರಿಗೆ ಮತ್ತೆ ಹಿರಿಯರಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿಯರಿಗೆ, ತಮ್ಮ ಎಲ್ಲರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಕಾರ್ಯಕ್ರಮ ಯಾವುದೇ ಇರ್ಲಿ ಅದು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ಅತಿ ಸುಂದರವಾಗಿ ಮಾಡಂತ ಕಾರ್ಯಕ್ರಮ ಯಾವ್ದಾದ್ರೆ ಇತ್ತಂದ್ರೆ ಅದು ಇವತ್ತಿನ ದಿವಸ ನಮ್ಮ ಶ್ರೀ ಸೇವಾಲಾಲ್ ಮಹಾರಾಜರವರ ಜಯಂತಿ ಉತ್ಸವ ಕಾರ್ಯಕ್ರಮ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಬಿಸಿಲು ಅನ್ನಲ್ಲ, ಯಾವುದೇ ಒಂದು ಎಷ್ಟು ಟೈಮ್ ಆಗ್ಯದಂತ ಅನ್ನಲ್ಲ. ನನ್ನ ಯಾಡಿಯರು ಹಸತ್ ಮುಖದಿಂದ ಮುತ್ತೈದಿ ಒಂದು ಡ್ರೆಸ್ ಕೋಡ್ ಹಾಕೊಂಡಿ ಡಾನ್ಸ್ ಮಾಡ್ತಾರ. ಅದು ಬಹಳ ಖುಷಿ ಕೊಡ್ತದ. ಈಗಾಗ್ಲೇ ನಮ್ಮ ಬಹಳಷ್ಟು ಜನ, ನಮ್ದು ಉಮೇಶ್ ಜಾಧವ್ ಅಂಕಲ್ ಅವರಾಗ್ಲಿ, ಶರಣ್ ಪ್ರಕಾಶ್ ಸರ್ ಅವರಾಗ್ಲಿ, ರೇವನಾಯ್ಕ್ ಅಂಕಲ್ ಅವರಾಗ್ಲಿ, RMCN ಅವರು, ಅರವಿಂದ್ ಚೌಹಾಣ್, ಬಹಳಷ್ಟು ಜನ ಮಾತಾಡಿದಾರ. ಸೊ ನಾ ಅನ್ನೋದೇನು, ಸಮಾಜ ಯಾವುದೇ ಇರ್ಲಿ, ಕಾರ್ಯಕ್ರಮ ಯಾವುದೇ ಇರ್ಲಿ, ಜಾತ್ರಾ ಇರ್ಲಿ, ನಾವು ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋದು ಇಂಪಾರ್ಟೆಂಟ್. ಅದು ಇವತ್ತ ಇಷ್ಟು ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಿ ತಾವ್ ಎಲ್ಲರೂ ಬಂದ್ರಿ. ತಮಗ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಮ್ಮ ಸೇವಾಲಾಲ್ ಮಹಾರಾಜರ ಬಗ್ಗೆ ನಮ್ಮ ರೇವನಾಯ್ಕ್ ಅಂಕಲ್ ಅವ್ರು ಬಹಳ ಒಳ್ಳೆ ರೀತಿಯಿಂದ ಪೂರಾ ಅವ್ರದ್ದು ಹಿಸ್ಟ್ರಿ ಹೇಳಿದ್ರ. ಆಮೇಲೆ ಒಂದ್ ಮಗು ಅವ್ರ ಬಗ್ಗೆ ಕೂಡ ಮಾತಾಡಿದಳು. ಆ ಸೇವಾಲಾಲ್ ಮಹಾರಾಜರು ಯಾವುದೇ ರೀತಿಲಿ ಅವ್ರಿಗೆ ಇನ್ನೊಬ್ರಿಗೆ ಮೋಸ ಮಾಡ್ಬೇಕು, ಇನ್ನೊಬ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬೇಕು, ಇನ್ನೊಬ್ರಿಗೆ ಯಾವುದೇ ಅವ್ರಿಗೆ ಧಕ್ಕೆ ಆಗ್ಲಾರ್ದಾಗ ಯಾವುದೇ ರೀತಿಲಿ ಅವ್ರ ಸಮಾಜಿಗೆ ಏನು ಸಂದೇಶ ಕೊಟ್ರಂದ್ರೆ, ನಮ್ಮ ಬಂಜಾರ ಸಮಾಜದಲ್ಲಿ ನಾವು ಹ್ಯಾಂಗಿರ್ಬೇಕಂದ್ರೆ ಒಂದೇ ಮಾತಿದ್ದಾಗ ಒಂದೇ ಮಾತಿನಂತ ನುಡಿಬೇಕು, ಇನ್ನೊಬ್ರಿಗೆ ಮೋಸ ಮಾಡ್ಬೇಡ್ರಿ, ಇನ್ನೊಬ್ರ ಬಗ್ಗೆ ಕೆಟ್ಟದ್ ಮಾತಾಡ್ಬೇಡ್ರಿ, ಎಲ್ಲ ಸಮಾಜನು ಒಗ್ಗಟ್ಟಾಗಿರೋ ಅಂತ ಸಂದೇಶ ಕೊಟ್ಟವ್ರು ನಮ್ಮ ಸೇವಾಲಾಲ್ ಮಹಾರಾಜರು. ಯಾಕಂತಂದ್ರೆ ನೋಡ್ರಿ, ನಾ ಎಲ್ಲಿ ಹೋದ್ರು ಕೂಡ ನಮ್ ಯಾಡಿಯವರಾಗ್ಲಿ ನಮ್ ತಾಂಡದಾಗ ಮೊದಲವರು ಕರೆದಿ ಒಂದು ಸನ್ಮಾನದಿಂದ ಬರ್ರಿ ಅಂತ ಕರೆದಿ ಒಂದು ಪ್ರೀತಿ ಪ್ರೇಮದಿಂದ ಕರೆದಿ ಅವ್ರು ಎಷ್ಟು ಗೌರವ ಕೊಡ್ತಾರ. ಆಮೇಲೆ ಒಂದ್ಸಲ ಅವ್ರು ನೋಡಿದ್ರೆ ಅದೇ ಕೊನಿ ಮಾತ ಅಂತ ಅವ್ರದ್ದು. ಸೊ ಈ ಸಂದರ್ಭದಲ್ಲಿ ಇನ್ನ ಬಹಳಷ್ಟು ನಮ್ಮ ಮಹಾರಾಜರು ಆಶೀರ್ವಚನೆ ಮಾಡೋರು ಅದಾರ. ಆಮೇಲೆ ಇಂಥ ಬಿಸಿಲಲ್ಲಿ ನಮ್ಮ ಪೊಲೀಸ್ ಸಂಬಂಧಿಯವ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತದ. ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ, ಜಾತ್ರೆ ಇರ್ಲಿ, ಹಬ್ಬ ಇರ್ಲಿ, ಅವರಿಗೆ ಇಡೀ ಬಿಸಿಲಲ್ಲಿ
ಅವ್ರವ್ರ ಡ್ಯೂಟಿ ಮಾಡ್ತಾರ. ಆಮೇಲೆ ನಮಗ್ ರಕ್ಷಣೆ ಕೊಡ ಅಂತ ಯಾರಾದರೆ ಇದ್ರೆ ನಮ್ಮ ಪೊಲೀಸ್ದವ್ರು ಅದಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಲ್ಲರನ್ನೆಲ್ಲ ಪೂರ್ತಿ ಕಾರ್ಯಕ್ರಮ ಅಟೆಂಡ್ ಮಾಡ್ತೀವಿ, ಆದ್ರೆ ಅವರು ನಮ್ಮೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಯಾರಿಗೆ ತೊಂದ್ರೆ ಆಗ್ಬಾರ್ದು, ಯಾರಿಗೆ ಜೀವ ಧಕ್ಕಿ ಆಗ್ಬಾರ್ದು ಅನ್ನೋ ಕಾರ್ಯ ಯಾರು ಮಾಡ್ತಾರಂದ್ರೆ ನಮ್ಮ ಪೊಲೀಸ್ ವರ್ಗದವ್ರು ಮಾಡ್ತಾರ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಯಾವಾಗ್ಲೂ ನೋಡ್ರಿ, ನಾವು ಪೊಲೀಸರಿಗೆ ನೋಡಿದ ತಕ್ಷಣ ಮನಸ್ಸಿನಾಗ ಒಂದ್ ಗೌರವ ಬರ್ತದ. ಏನಂತಂದ್ರೆ ನಮಗೆ ಕಾಪಾಡೋರು ಯಾರಾದ್ರೆ ಇದ್ರೆ ಅದು ಪೊಲೀಸರಾದಾರ ಅಂತ. ಅದಕ್ಕ ಈ ಕಾರ್ಯಕ್ರಮದಲ್ಲಿ ಬಹಳ ಒಂದ್ ಅಚ್ಚುಕಟ್ಟಾಗಿ ಈ ಕಮಿಟಿದಿಂದ ಸೇವಾಲಾಲ್ ಕಮಿಟಿ ಪ್ರತಿಯೊಬ್ಬರಿಗೆ, ಯಾಕಂದ್ರೆ ಅವರು ಸ್ಟೇಜ್ ವ್ಯವಸ್ಥೆ ಮಾಡೋರಾಗಿರ್ಬೋದು, ಮ್ಯಾಟ್ ವ್ಯವಸ್ಥೆ ಮಾಡಾಗಿರ್ಬೋದು, ಪ್ರತಿಯೊಬ್ಬರಿಗೆ ನಾನು, ಯಾಕಂದ್ರೆ ಒಬ್ರು ಮಾಡಿದ್ರೆ ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರಿಗೆ ಕೂಡ್ದಾಗ ಮಾತ್ರ ಇಂಥ ಕಾರ್ಯಕ್ರಮ ಆಗ್ತದ. ಸೊ ಅವ್ರೆಲ್ಲರಿಗೆ ಧನ್ಯವಾದ ಹೇಳ್ತಾ, ವೇದಿಕೆ ಮೇಲೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಕ್ಕಿಂತ ನಮ್ಮ ಸುಭಾಷ್ ಅಣ್ಣನ್ ಬಹಳ ನನಗ್ ಖುಷಿ ಆಗ್ತದ. ಯಾಕಂತಂದ್ರೆ ಲೈವ್ ಟಿವಿ ಇದ್ದಂಗ ಅವ್ರು. ಈ ಟಿವಿ ಹಂಗ್ ಲೈವ್ ಇರ್ತದಲ್ಲ, ಆ ರೀತಿಯಲ್ಲಿ ಎಲ್ಲೋರ್ದು ಫೋಟೋ ಕ್ಯಾಮ್ರಾ ನಗ್ಸೋದು ಮಾತಾಡ್ಸೋದು ಯಾರಾದ್ರೂ ಇದ್ರೆ ನಮ್ ಸುಭಾಷ್ ಅನ್ನೋರು ಅದಾರ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ದು ಒಂದ್ ಎಲ್ಲೇ ಕಾರ್ಯಕ್ರಮ ಇರ್ಲಿ ಅವ್ರು ಫುಲ್ ಆಕ್ಟಿವ್ ಆಗಿರ್ತಾರ. ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ, ನನಗ್ ಮಾತಾಡಕ್ಕೆ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಮಾತಾಡೋವಾಗ ಏನೇ ತಪ್ಪಾಗಿತ್ತಂದ್ರು ದಯವಿಟ್ಟು ನಿಮ್ಮ ಮಗಳು, ನಿಮ್ಮ ಅಕ್ಕ, ನಿಮ್ ತಂಗಿ ಅಂತ ತಿಳ್ಕೊಂಡಿ ನನಗ್ ಕ್ಷಮೆ ಮಾಡ್ರಿ. ಎರಡ್ ಮಾತು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಜೈ ಜೈ ಸೇವಾಲಾಲ್.